ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊರಗಡೆ ಹೋಗ್ತಾ ಇದ್ದೀವಿ 2 ಡೇಸ್ಗೆ ಮಡಿಕೇರಿಗೆ. ಮನು, ನಾನು, ನನ್ನ ಮಗ 3 ಜನನು. ಅಲ್ಲಿ ಆನ್ ದ ವೇ ಹೋಗ್ಬೇಕಾದ್ರೆ ಅಮ್ಮ ನನಗೆ ತುಂಬ ಹೊಟ್ಟೆ ಹಸಿತೈತೆ ಅಂತ ಸರಿ ಅಂತ ಅಂದ್ಬಿಟ್ಟು ಅಲ್ಲಿ ಕುಶಾಲನಗರ ಕಾಫಿ ಡೇ ಇದೆ, ಅಲ್ಲಿ ತುಂಬ ಚೆನ್ನಾಗಿದೆ. ಅಲ್ಲಿ ಅವನಿಗೆ ಫ್ರೆಂಚ್ ಫ್ರೈಸ್ ಅಂದರೆ ಮಕ್ಳಿಗೆ ತುಂಬ ಇಷ್ಟ ಅಲ್ವಾ. ಆಮೇಲೆ ಕೋಲ್ಡ್ ಕಾಫಿ ನನಗೆ ಇಷ್ಟ, ಪಿಜ್ಜಾ ಇಷ್ಟೆಲ್ಲ ತೊಗೊಂಡು ತಿಂದ್ಬಿಟ್ಟು ನೆಕ್ಸ್ಟು ರೆಸಾರ್ಟ್ಗೆ ಹೋಗ್ತೀವಲ್ಲ, ಅಲ್ಲೇ ಲಂಚ್ ಇರುತ್ತಲ್ಲ, ಅದು ಸರಿ ಆಯಿತು ಅಂತ ಅಂದ್ಬಿಟ್ಟು ತಿಂದ್ಬಿಟ್ಟು ನೋಡಿ ಕೂರ್ಗ್ ಹಿಲ್ಲಿಗೆ ಬಂದು ಚೆನ್ನಾಗಿರಿದೆ. ಕೂರ್ಗ್ ಹಿಲ್ಸ್ ಅಂತ ಸಖತ್ತಾಗಿದೆ, ತುಂಬ ಖುಷಿ ಅನ್ನಿಸ್ತು, ತುಂಬ ಚೆನ್ನಾಗಿದೆ ನೋಡೋಕೆ ಮಾತ್ರ. ವಾವ್, ಸೂಪರ್. ಅಲ್ಲಿ ಮಿರರ್ ಇತ್ತು, ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಅಲ್ಲಿ ಫೋಟೋಸ್ ತೊಗೋಬೇಕು ಅಂದ್ಬಿಟ್ಟು ನಾನು ನನ್ನ ಮಗ ತೊಗೊಂಡು, ಅದಾದಮೇಲೆ ಬಾ ಒಂದು ರೌಂಡು ಅಲ್ಲೆಲ್ಲ ನೈಟ್ ಹೆಂಗಿರುತ್ತೆ ವ್ಯೂಸ್ ಅಂತ ಹೋಗೋಣ ಅಂದ್ಕೊಂಡು ಬಂದು ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಲಂಚ್ ಮುಗಿಸ್ಕೊಳ್ಳೋಣ ಅಂತ ಲಂಚ್ ಮಾಡ್ತಾಯಿದ್ವಿ. I suppose they're easy to look after. Oh, yes. This chart shows when they need feeding and when they are to be brushed. Brushed? Yes, they like to be brushed at these times each day. Yes. Who? Oh, yes. Oh, very good. I do hope they are no trouble. ಡಿಲೇ ಆಗೋಗಿತ್ತು, ಅದಕ್ಕೆ ಬೇಗ ಮಲ್ಕೊಂಡು ಮಾರ್ನಿಂಗ್ ಎದ್ದು ವ್ಯೂಸ್ ಹೆಂಗಿರುತ್ತೆ ಸಖತ್ತಾಗಿತ್ತು. ಮನ್ವಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಸಖತ್ತಾಗೆ ಮನ್ವಿ ಚೆನ್ನಾಗಿ ಎಂಜಾಯ್ ಮಾಡ್ದೆ. ನಮ್ಗೆ ಅದೇ ಖುಷಿ ಅಲ್ವಾ. ಎಲ್ಲಾದರೂ ಹೋದರೆ ಫ್ಯಾಮಿಲಿ ಹೋದರೆ ಎಲ್ಲರೂ ಚೆನ್ನಾಗಿ ಖುಷಿ ಅನಿಸುತ್ತೆ. ಆದರೆ ನಾವು 3 ಜನ ಹೋಗಿದ್ದಿದ್ದು. ಮನ್ವಿತ್ತು ಪಾಪ ಕರ್ಕೊಂಡು ಹೋಗು ಪಾಪ ನನ್ನ ಹೊರಗಡೆ, ನಾನು ಹೋಗಲೇಬೇಕು ಅಂತ ಡಿಸೈಡ್ ಮಾಡಿದ್ದ ಅವನು. ಸರಿ ಆಯಿತು ಅಂತಂದ್ಬಿಟ್ಟು ಮನ್ವಿತ್ ನಾನು 3 ಜನನೂ ಹೊರಟು. ತುಂಬ ಚೆನ್ನಾಗಿತ್ತು, ಅವ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ದ. ವ್ಯೂ ಮಾತ್ರ ಸೂಪರ್ ಸಕ್ಕತ್ತಾಗಿದೆ. ನೀರು ಹೋಗ್ಬಿಡ್ತಾರೆ. ಕೆಳಗಡೆ ಬಿಡ್ಬೇಕು. ಈ ಕಡೆ ಆನೇನಿಂತ ಇಲ್ಲಿ ಇಷ್ಟೇ. ಅಲ್ಲೇನೂ ಇಲ್ಲ. ಆಲಕ್ಕಿಲ್ಲ ಕಟ್ಟಿಯಾ. ಮನ್ವಿತ್ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಗೊತ್ತಾ. ಅವನಿಗೆ ಸ್ವಿಮ್ಮಿಂಗ್ ಪೂಲ್ ಮೇಯ್ನಾಗಿ ಬೇಕಿತ್ತು. ಅಲ್ಲಿ ಚಿಕ್ಕದಾಗಿ ಪುಟ್ಟದಾಗಿ ಚೆನ್ನಾಗಿತ್ತು. ಇಳಿಯಮ್ಮ ಅಂತ ಅಂದ. ಯಪ್ಪ ತುಂಬ ಚಳಿ ಅನ್ನಿಸ್ತಿತ್ತು, ನೀನು ಆಟಾಡಪ್ಪ ಅಂತ ಅಂದ್ಬಿಟ್ಟು ಬಿಟ್ಟೆ. ಅವ್ನು ತುಂಬ ಖುಷಿಯಾಗಿ ಎಂಜಾಯ್ ಮಾಡಿ ಆಟಾಡ್ದ.
ಟಿಫನ್ ಎಲ್ಲ ಸಖತ್ತಾಗಿತ್ತು, ದೋಸೆ ಎಲ್ಲ ಕೊಟ್ಟಿದ್ರು, ತುಂಬ ಆಮ್ಲೆಟ್ಟು ತುಂಬ ಚೆನ್ನಾಗಿತ್ತು. ಅದಾದಮೇಲೆ ರೆಡಿಯಾಗಿ ಎಲ್ಲ 3 ಜನನು ನೆಕ್ಸ್ಟ್ ಎಲ್ಲಾದರೂ ಹೊರಡೋಣ, ಬೆಳಗ್ಗೆನೇ ಇನ್ಯಾವುದಾದ್ರೂ ಪ್ಲೇಸಸ್ ನೋಡೋಣ ಅಂದವೇನೆ ಅಲ್ಲೇ ಇದ್ದು ಏನು ಮಾಡೋದು ರೆಸಾರ್ಟಲ್ಲೇ ಅಂತ ಅಂದ್ಬಿಟ್ಟು ಅಲ್ಲಿಂದ ನೆಕ್ಸ್ಟು ತಲಕಾಡಿಗೆ ಹೊರಡ್ತಾ ಇದ್ದೀವಿ. ಏನೋ ಚಿಡ್ಚಿದಂಗಾಯ್ತು. प्रसाद ले ಗಾಡಿ ಓಡಿಸ್ಕೊಳ್ತೀನಿ. ತಲಕಾವೇರಿಲಿ ಚೆನ್ನಾಗಿ ದರ್ಶನ ಆಯಿತು, ಫಾಗ್ ಎಲ್ಲ ಸಖತ್ತಾಗಿತ್ತು. ಅದಾದಮೇಲೆ ನೆಕ್ಸ್ಟ್ ಆನ್ ದ ವೇ ಗ್ಲಾಸ್ ಬ್ರಿಡ್ಜ್ ನೋಡೋಣ ಅಂತ ಅಂದ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿ ಹೊರಟು. ಆದರೆ ತುಂಬ ಕ್ಯೂ ಇತ್ತು. ಓಕೆ ಅಂತ ಅಂದ್ಬಿಟ್ಟು 1 ಅವರ್ ವೆಯ್ಟ್ ಮಾಡಿದ್ದು ಗೊತ್ತಾ, ಅಲ್ಲಿ ತುಂಬಾ ಬಿಸಿಲು, ತುಂಬಾ ಒಂಥರ ಅನ್ನಿಸ್ಬಿಡ್ತು. ಅದಾದಮೇಲೆ ಅವ್ನಿಗೆ ಏನೇನು ಬೇಕು ಎಲ್ಲ ತೊಗೊಟ್ಟು ಅವ್ನು ತಿಂದ, ತುಂಬ ಖುಷಿಪಟ್ಟ. ಅದಾದಮೇಲೆ ನಾವು ಮೈಸೂರಿಗೆ ರಿಟರ್ನ್ ಆಯಿತು. ಎಷ್ಟು ಚೆನ್ನಾಗಿತ್ತು ಗೊತ್ತಾ, 1-2 ಡೇಸ್ ಟ್ರಿಪ್ಪು ಸೂಪರ್ವಾಗಿತ್ತು. ಮನ್ವಿತ್ಗೋಸ್ಕರ ಹೋಗಿದ್ದು, ಅವ್ನು ತುಂಬ ಎಂಜಾಯ್ ಮಾಡ್ದ. ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ಬಾಯ್.